ಸಭಾಪತಿಗಳೇ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಚುಕ್ಕಿ ಗುರುತಿನ ಸಂಖ್ಯೆ 461 ಆರ್ಟಿಪಿಯ ಸಚಿವರಿಗೆ ಉತ್ತರ ಒದಗಿಸಲಾಗಿದೆ. ಸರ್, ಉತ್ತರ ಏನು ಕೊಟ್ಟಿದ್ದಾರೆ ಮಂತ್ರಿಗಳು? ಏನಾಗಿದೆ ಅಂದ್ರೆ ನಮ್ಮಲ್ಲಿ ಹುಮ್ನಾಬಾದ್ ತಾಲೂಕಿನಲ್ಲಿ ಹುಣಸಗೇರ ಮತ್ತು ಮೋಳ್ಕೆರ ಮತ್ತು ಘಾಟ್ಗಳು JGM ವರ್ಕ್ದು ಏನು 9 ತಿಂಗಳಲ್ಲಿ ಏನೋ ಕೆಲಸ ಮುಗಿಸ್ಬೇಕಾಗಿತ್ತು. ಆಲ್ರೆಡಿ 3.5-4 ವರ್ಷ ಆದ್ರೂ ಇನ್ನ ಕೆಲಸ ಆಗಲಿಲ್ಲ. ಮತ್ತು ಅಲ್ಲಿ ಕೆಲಸ ಏನಪ್ಪ ಅಂದ್ರೆ ಸರಿ ಆಗಿಲ್ಲ. ನೀರಿಂದು ಕುಡಿಯೋ ನೀರಿಂದ ಏನು ಪೈಪ್ಲೈನ್ ಮಾಡಿದ್ದಾರೆ, ಪೈಪ್ಲೈನ್ ಲೀಕ್ ಆಗಿದೆ ಅಂತೇಳಿ ನೀರು ಕುಡಿಯೋದು ಕಷ್ಟ ಆಗಿದೆ ಅಂತೇಳಿ ಟಿವಿನಲ್ಲಿ 18 ನ್ಯೂಸ್ನಲ್ಲೂ ಬಂದಿದೆ. ಮತ್ತು ಸಾಕಷ್ಟು ಜನಗಳು ಅಲ್ಲಿಂದ ಪಂಚಾಯತ್ ಮೆಂಬರು ಅಲ್ಲಿಂದ ಊರಿನ ಜನಗಳು ಎಲ್ಲ ಫೋಟೋನು ಹಾಕಿದ್ದಾರೆ. ದಯಮಾಡಿ ಅದು ಯಾಕೆ ಲೇಟ್ ಆಗಿದೆ? ಯಾಕಂದ್ರೆ 9 ತಿಂಗಳದಾಗ ಆಗಬೇಕಾಗಿತ್ತು, ಅದು 3.5 ವರ್ಷ ಆಗಿರೂ ಇನ್ನೂ ಆಗಲಿಲ್ಲ. ಮತ್ತು ಅಲ್ಲಿ ಕೆಲಸ ಸರಿಯಾಗಿ ಆಗಿಲ್ಲ ಸಭಾಪತಿಗಳು. ಅದ್ರ ಕಡೆ ನಾನು ದಯಮಾಡಿ ಮಂತ್ರಿಗಳಿಗೆ ನಿಮ್ಮ ಮುಖದಿಂದ ನಾ ಹೇಳೋದಿಷ್ಟೇ, ಅದು ಏನು ಇಲ್ಲಿಗೆಲ್ಲ ವರ್ಕ್ ಆಗಿದೆ, ಏನಾಗಿದೆ ಎನ್ಕ್ವೈರಿ ಮಾಡಿ ದಯಮಾಡಿ ಅದಕ್ಕೆ ನಮ್ಮ ಹುಮ್ನಾಬಾದ್ ತಾಲೂಕು ಮಹಾ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾ ವಿನಂತಿ ಮಾಡ್ತೀನಿ ಮಂತ್ರಿಗಳಿಗೆ. ಸಚಿವರು ಮಾನ್ಯ ಸಭಾಪತಿಗಳೇ, 3 ಹಳ್ಳಿಗಳಲ್ಲಿ ಈ ಕಾಮಗಾರಿಗೆ ನಡೆದಿದೆ. ಅದೇ ಸಭಾಪತಿಗಳೇ, ಹುಣಸಗೇರನಲ್ಲಿ 100% ವರ್ಕ್ ಕಂಪ್ಲೀಟ್ ಆಗಿ ಥರ್ಡ್ ಪಾರ್ಟಿ ಮತ್ತು ಕ್ವಾಲಿಟಿ ರಿಪೋರ್ಟ್ ಕೂಡ ಬಂದಿದೆ. ಟ್ರಯಲ್ ರನ್ ಕೂಡ ಮುಗಿದು ಅದು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿದೆ. ಘಾಟ್ಬೋರಲ್ಲೂ ಮತ್ತು ಮೊಳಕೆರೆಯಲ್ಲಿ ಇಲ್ಲಿ 90% ವರ್ಕ್ ಕಂಪ್ಲೀಟ್ ಆಗಿದೆ. ಥರ್ಡ್ ಪಾರ್ಟಿ ರಿಪೋರ್ಟ್ ಕೂಡ ಬಂದಿದೆ. ಅಲ್ಲಿ 2 ತಿಂಗಳ ಹಿಂದೆ ಸ್ಪಾಟಿಗೆ ಹೋಗಿ ಕೂಡ ಇವೆರಡು ಕಡೆನೂ ಏನು SQM ಸ್ಪಾಟ್ ಇನ್ಸ್ಪೆಕ್ಷನ್ ಕೂಡ ಆಗಿದೆ. ಟ್ರಯಲ್ ರನ್ ಈ 2 ಹಳ್ಳಿಗಳಲ್ಲೂ ಕೂಡ ನಡೀತಾ ಇದೆ. ಈ ಟ್ರಯಲ್ ರನ್ ಏನಾದರೂ ಸಮರ್ಪಕವಾಗಿ ಮುಗಿದ ನಂತರ ಸ್ಯಾಟಿಸ್ಫ್ಯಾಕ್ಟ್ರಿ ಇದ್ದರೆ ಮಾತ್ರ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಮಾನ್ಯ ಶಾಸಕರು ಹೇಳ್ದಂಗೆ ಕೆಲವು ವರದಿಗಳು ಪ್ರಸಾರ ಆಯಿತು ಟಿವಿಗಳಲ್ಲಿ. ಆವಾಗ ಇಮಿಡಿಯೇಟಾಗಿ ಕೂಡ ನಾವು ಆ ಡಿಲೇ ಕಾಂಟ್ರಾಕ್ಟರ್ಗಳಿಗೆ ನಾವು ನೋಟಿಸನ್ನು ಕೊಟ್ಬಿಟ್ಟು ಡಿಲೇ ಯಾಕಾಗಿದೆ ಅಂದ್ಬಿಟ್ಟು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀರಿ. ಅವರು ವಿಳಂಬ ಆಗ್ತಾ 1 ವರ್ಷ ಆಗಬೇಕಾಗಿರೋ ಕಾಮಗಾರಿ 3 ವರ್ಷ ಆಗಿದೆ. ವಿಳಂಬ ಯಾಕಾಗಿದೆ ಅಂದರೆ 2 ವರ್ಷ ನಮಗೆ ಬರಗಾಲಿತ್ತು, ಅವರಿಗೂ ಗೊತ್ತಿದೆ. ಸೊ ನಾವು ಟ್ರಯಲ್ ರನ್ ಮಾಡಬೇಕಂದ್ರೆ ಸಂಪೂರ್ಣವಾಗಿ ಸೋರ್ಸಿಂದ ಹಿಡ್ಕೊಂಡು ಅಪ್ ಟು ಫಂಕ್ಷನಲ್ ಹೌಸ್ ಟ್ಯಾಪ್ ತನಕ ನಾವು ನೋಡಬೇಕಾಗ್ತದೆ. ಮಾನ್ಯ ಸಭಾಪತಿಗಳೇ, ಬರಗಾಲದಿಂದ ಕೆಲವು ಡಿಲೇ ಆಗಿರೋದೇ ಹೊರತು ಬೇರೆ ಯಾವ ಕಾರಣದಲ್ಲೂ ಇಲ್ಲ. ಮಾನ್ಯ ಶಾಸಕರ ಮನವಿ ಏನಿದೆ ಅಂದರೆ ಅಥವಾ ಅವರ ಇಚ್ಛೆ ಏನಿದೆ ಅಂದರೆ ಅದನ್ನು ಮರುಪರಿಶೀಲನೆ ಮಾಡಿಬಿಟ್ಟು ಪರಿಷ್ಕರಣೆ ಮಾಡಿಬಿಟ್ಟು ಅಲ್ಲಿ ಯಾವುದಾದ್ರೂ ಭ್ರಷ್ಟಾಚಾರ ನಡೆದಿದೆ ಅಥವಾ ಕಳಪೆ ಕಾಮಗಾರಿ ಆಗಿದೆ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ಕೇಳಿದ್ದಾರೆ ಅಧ್ಯಕ್ಷರೇ. ಖಂಡಿತವಾಗೂ ಸೋಮವಾರ ಆದ ನಂತರ ಅಲ್ಲಿ ಒಂದು ಟೀಮನ್ನು ಕಳಿಸಿ ಅವರಿಗೂ ಕೂಡ ಸಂಪರ್ಕ ಮಾಡೋಕ್ಕೆ ಹೇಳ್ತೀನಿ. ಎಲ್ಲೆಲ್ಲಿ ಅವರಿಗೆ ಅನುಮಾನ ಇದೆ, ಇಲ್ಲ ಕಳಪೆ ಕಾಮಗಾರಿ ಆಗಿದೆಯೋ ಅಥವಾ ಬೇರೆ ರೀತಿಯಾದಂಥ ಯಾವುದಾದ್ರೂ ಅಕ್ರಮ ನಡೆದಿದೆಯಾ ಅಂತ ಅವರಿಗೆ ಸಂಪರ್ಕ ಮಾಡಿಬಿಟ್ಟು ಒಂದು ಎನ್ಕ್ವೈರಿ ರಿಪೋರ್ಟ್ ಮಾಡ್ತೀವಿ. ಆ ಎನ್ಕ್ವೈರಿ ರಿಪೋರ್ಟ್ನಲ್ಲಿ ಏನಾದರೂ ಅಕ್ರಮವನ್ನು ಕಂಡ್ರೆ ಖಂಡಿತವಾಗೂ ಅದಕ್ಕೆ ಅವ್ರ ನಿರೀಕ್ಷೆ ತಕ್ಕಂಗೆ ವಿ ವಿಲ್ ಟೇಕ್ ಆ್ಯಕ್ಷನ್ಸ್. ಮಂತ್ರಿಗಳು ಅದೇನು ಇದ್ರದ್ದಿದೆ ಹುಣಸಗೇರೋದು ಈಗಾಗಲೇ ಮೊನ್ನೆ ಜನವರಿ 21ಕ್ಕೆ ತಗೊಂಡಿದ್ದಾರೆ. ಅದರಲ್ಲಿ ಏನಾಗಿದೆ, ಊರು ಜನ ಎಲ್ಲರೂ ದಯಮಾಡಿ ತಾವೇ ಯಾವುದಾದ್ರೂ ಬೆಂಗಳೂರು ಒಂದು ಟೀಮಿಗೆ ಹಾಕಿ ಇನ್ಸ್ಪೆಕ್ಷನ್ ಮಾಡಿ ನ್ಯಾಯ ಕೊಡಿಸ್ಬೇಕಂತೇಳಿ ಮನವಿ ಮಾಡ್ತೀನಿ. ಈಗ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಆಗೋದಕ್ಕಿಂತ ಮುಂಚೆ ಸಂಪೂರ್ಣವಾಗಿ ನಮ್ಮ ಕಡೆಯಿಂದನೂ ಪರಿಶೀಲನೆ ಆಗ್ತದೆ ಮಾನ್ಯ ಸಭಾಪತಿಗಳೇ. ಮತ್ತು ಗ್ರಾಮ ಪಂಚಾಯತ್ ಅವರ ಅನುಮೋದನೆ ಇರಲಾರ್ದೆ ಅದು ಹ್ಯಾಂಡ್ ಓವರ್ ಆಗಲಿಕ್ಕೂ ಸಾಧ್ಯ ಇಲ್ಲ. ಬಟ್ ಖಂಡಿತವಾಗಿ ಈ 3 ಹಳ್ಳಿನಲ್ಲಿ ಅವರು ಏನು ಅನುಮಾನ ವ್ಯಕ್ತಪಡಿಸಿದ್ದಾರೆ, ವಿ ವಿಲ್ ಪುಟ್ ಎನ್ಕ್ವೈರಿ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ, ವಿ ವಿಲ್ ಗೆಟ್ ಟು ದ ಬಾಟಮ್ ಆಫ್ ದ ಫ್ಯಾಕ್ಟ್ಸ್. ಆ್ಯಂಡ್ ಅದೇನಾದರೂ ಇದ್ದರೆ ಖಂಡಿತವಾಗೂ ಆ್ಯಕ್ಷನ್ ತಗೋತೀವಿ. ವಿವೇಕಾನಂದ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.